ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಕಳೆದ 50 ದಿನಗಳಿಂದ ನಿರಂತರವಾಗಿ ನಡೀತಾ ಇರುವ ಭೂ ಮಾಪನ ಇಲಾಖೆ ನೌಕರರ ಮುಷ್ಕರಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸದಿರುವುದನ್ನು ಖಂಡಿಸಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ದಾಳ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಭೂಮಾಪಕರ ಕೊರತೆಯಿಂದಾಗಿ ರೈತರು ಭೂಮಿ ಅಳತೆಗಾಗಿ ಪರದಾಡುತ್ತಿರುವ ಹಿನ್ನೆಲೆ ಅವರು ಸ್ವತಃ ಜಮೀನಿಗೆ ಇಳಿದು ಚೈನ್ ಮೂಲಕ ಸರ್ವೆ ಮಾಡುವುದರ ಮೂಲಕ ಸರ್ಕಾರದ ಗಮನ ಸೆಳೆಯಲು ಅಣಕು ಪ್ರದರ್ಶನ ನಡೆಸಿದರು. ಯಾದಗಿರಿ ತಾಲೂಕಿನ ಮೊಂಡರಗಿ ಗ್ರಾಮದ ರೈತರ ಜಮೀನಿನಲ್ಲಿ ಬಿರು ಬಿಸಿಲಿನಲ್ಲಿ ಸರ್ವೆ ಕಾರ್ಯ ನಡೆಸಿದ ಉಮೇಶ್ ಮುದ್ದಾಳ್ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವಂತೆ ಭೂಮಾಪಕರ ಬೇಡಿಕೆ ನ್ಯಾಯಸಮ್ಮತವಾಗಿದ್ದು ಮುಖ್ಯಮಂತ್ರಿಗಳು ಆದ ಸಿದ್ದರಾಮಯ್ಯ ಹಾಗೂ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ತಕ್ಷಣ ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಪರಿಹರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಭೂಮಾಪಕರ ಮುಷ್ಕರದ ಪರಿಣಾಮವಾಗಿ ರಾಜ್ಯದಲ್ಲಿ ಸುಮಾರು 5,06,539 ಕಡಿತಗಳು ಬಾಕಿ ಉಳಿದಿದ್ದು ಯಾದಗಿರಿ ಜಿಲ್ಲೆಯಲ್ಲಿ ಮಾತ್ರವೇ ಸುಮಾರು 12,000 ಕಡಿತಗಳು ಬಾಕಿ ಇರುವುದಾಗಿ ಅವರು ತಿಳಿಸಿದ್ದಾರೆ. ಇದರಿಂದ ರೈತರಿಗೆ ಭೂಮಿ ಖರೀದಿ, ಮಾರಾಟ, ಪಾಲು ಹಂಚಿಕೆ ಸೇರಿ ವಿವಿಧ ಕಾರ್ಯಗಳಲ್ಲಿ ತೀವ್ರ ತೊಂದರೆ ಉಂಟಾಗಿದೆ ಎಂದಿದ್ದಾರೆ. ಭೂಮಾಪನ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಪರವಾನಗಿ ಭೂಮಾಪಕರಿಗೆ ಕೇವಲ 8ರಿಂದ 12 ಸಾವಿರ ರೂಪಾಯಿ ಸಂಬಳ ಕೊಡಲಾಗ್ತಾ ಇದ್ದು ಇಂದಿನ ಜೀವನ ಮಟ್ಟದಲ್ಲಿ ಕುಟುಂಬ ನಿರ್ವಹಣೆ ಕಷ್ಟಕರವಾಗಿದೆ. ಆದ್ದರಿಂದ ಸರ್ಕಾರಿ ಭೂಮಾಪಕರಂತೆ ಸಮಾನ ವೇತನ ಹಾಗೂ ಕಾಯಂ ಉದ್ಯೋಗ ನೀಡಬೇಕು ಅಂತ ಒತ್ತಾಯಿಸಿದರು. ಭೂಮಿ ಅಳತೆ ವಿಳಂಬದಿಂದಾಗಿ ರೈತರು ಮಕ್ಕಳ ಮದುವೆ, ಶಿಕ್ಷಣ ಸೇರಿ ಅನೇಕ ಅವಶ್ಯಕ ಕಾರ್ಯಗಳನ್ನು ನೆರವೇರಿಸಲು ಕಷ್ಟಪಡಿಸಿದ್ದಾರೆ. ಜೊತೆಗೆ ಜಮೀನು ಹಂಚಿಕೆ ವಿಚಾರದಲ್ಲಿ ಕುಟುಂಬಗಳ ನಡುವೆ ಕಲಹ ಉಂಟಾಗುವ ಸಾಧ್ಯತೆಯೂ ಕೂಡ ಇದೆ ಅಂತ ಎಚ್ಚರಿಸಿದರು. ಹುಸೇನಪ್ಪ, ಈ ರೈತನ ಹೊಲದಲ್ಲಿ ನಾವು ಸರ್ವೆ ಮಾಡುವಂಥ ಕಾರ್ಯವನ್ನು ಅಣಕು ಪ್ರದರ್ಶನ ಮಾಡೋದ್ರ ಮೂಲಕ ನಾವು ಸರ್ಕಾರಕ್ಕೆ ಎಚ್ಚರಿಕೆ ನೀಡುವುದೇನೆಂದರೆ, ಬೇಸಿಗೆಯಲ್ಲಿ ಅಂದರೆ ಯುಗಾದಿ ಆದ ನಂತರ ಸಂಪ್ರದಾಯವಾಗಿ ರೈತರು ತಮ್ಮ ಜಮೀನನ್ನು ಅಳತೆ ಮಾಡಿಸುವುದು ಹಾಗೂ ತಮ್ಮ ಎಲ್ಲೆಗಳನ್ನು ಸ್ಥಿರಪಡಿಸಿಕೊಳ್ಳುವುದು ಮತ್ತು ಅಣ್ಣ ತಮ್ಮದರ ಭಾಗಗಳನ್ನು ಮಾಡುವುದು, ಹೀಗೆ ಇನ್ನುಳಿದ ಚಟುವಟಿಕೆಗಳಲ್ಲಿ ಮುಂದಾಗ್ತಾರೆ. ಮಳೆ ಬಂದ ನಂತರ ಈ ಚಟುವಟಿಕೆಗಳು ಮಾಡಲಿಕ್ಕಾಗೋದಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರದ ಆಫೀಸಿಗೆ ಕಚೇರಿಗೆ ಹೋದರೆ ಕಚೇರಿಯಲ್ಲಿ ಅವರು ಧರಣಿ ಕೂತ್ಕೊಂಡಿದ್ದಾರೆ. ಇಂಥ ಸಂದರ್ಭದಲ್ಲಿ ರೈತರಿಗೆ ಅಲ್ಲಿ ಸರಿಯಾದ ಉತ್ತರ ಸಿಗ್ತಾ ಇಲ್ಲ. ಇದನ್ನು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟಂಥ ಇಲಾಖೆಯ ಮಂತ್ರಿಗಳು ಇದ್ರ ಬಗ್ಗೆ ಮೃದು ಧೋರಣೆಯನ್ನು ತೋರಿಸಬಾರದು. ಸರ್ಕಾರ ಸಾಮಾನ್ಯವಾಗಿ ರೈತರಿಗೆ ಕಷ್ಟ ಬಂದಾಗ ಕುರುಡು ಜಾಣತನವನ್ನು ತೋರಿಸ್ತಕ್ಕಂಥ ಕೆಲಸ ಮಾಡ್ತಾ ಬಂದಿದೆ. ಇದನ್ನು ನಾವು ಸಹಿಸಿಕೊಳ್ಳುವುದಿಲ್ಲ. ಒಂದು ವೇಳೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಕುರುಡುತನ ತೋರಿಸಿದರೆ ಉಮೇಶ್ ಅಣ್ಣ ಮುದ್ದಾಳ್ ಅವರ ಮುಂದಾಳತ್ವದಲ್ಲಿ ನಾವೆಲ್ಲರೂ ಇಡೀ ಯಾದಗಿರಿ ಜಿಲ್ಲೆಯ ರೈತರು ಒಂದಾಗಿ ಮುಂದಿನ ದಿನ ವಿನೂತನವಾಗಿ ಪ್ರತಿಭಟನೆ ಮಾಡಿ ಈ ಸರ್ಕಾರಕ್ಕೆ ಒಂದು ಮುನ್ನೆಚ್ಚರಿಕೆ ನೀಡ್ತಕ್ಕಂಥ ಕೆಲಸಕ್ಕೆ ನಾವು ಮುಂದಾಗ್ತೇವೆ ಅಂತ ಹೇಳ್ತೇನೆ. ಯಾದಗಿರಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಸುಮಾರು ಏನದಂದ್ರೆ 50 ದಿನಗಳಿಂದ ದಿನಾಂತರ ಹೋರಾಟ ಮಾಡಿದರೂ ಕೂಡ ಗುತ್ತಿಗೆದಾರ ಸರ್ವೇಯರು ಕೂಡ ಇವತ್ತಿಗೂ ಕೂಡ ಸರ್ಕಾರ, ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಅವ್ರ ಕಡೆಗೆ ತಿರುಗಿ ನೋಡದೆ ಅವ್ರ ಮುಖಂಡರನ್ನು ಕರೆಸಿ ಅವ್ರನ್ನ ಸಭೆ ಮಾಡಿ ಅದ್ರದ್ದು ಏನು ಸಮಸ್ಯೆ ಆದಂತಕ್ಕಂಥ ಸಮಸ್ಯೆ ಇತ್ಯರ್ಥ ಪಡಿಸುವಲ್ಲಿ ಇಲ್ಲಿವರೆಗೆ ಹೋಗಿರಲಾರ್ದು ದುರದೃಷ್ಟಕರ ಸಂಗತಿ. ಯಾಕೆ ಹೇಳಕತ್ತೀನಿ ಅಂದ್ರೆ, ಇಲ್ಲಿ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಸರಿಯಾಗಿ ಏನದಂದ್ರೆ ಇವಾಗ ಬೇಸಿಗೆ ಸಮಯದಲ್ಲಿ ಜಮೀನು ಮಾರಾಟ ಮಾಡೋದಾಗಲಿ, ಖರೀದಿ ಮಾಡೋದಾಗಲಿ ಮತ್ತು ಯಾವುದು ಅವರ ಕುಟುಂಬದ ಯಾವುದು ವಂಶಾವಳಿ ಪ್ರಕಾರ ಏನದಂದ್ರೆ ಹೊಲಗಳ ಹಂಚಿಕೆ ಮಾಡ್ತಕ್ಕಂಥ ಕೆಲಸ ಮೊದಲಿನಿಂದ ಮಾಡ್ಕೊಂಬಂದ್ರೆ ಹಿರಿಯರು ಈಗಲೂ ಕೂಡ ಮಾಡ್ತಾರೆ. ಇದು ಇವತ್ತು ಬೆಳೆ ಇರಲಾರ ಸಮಯದಲ್ಲಿ ಸರ್ವೆ ಮಾಡಿಕೇಸಿ ಪೌಡಿ ಮಾಡ್ಲಿಕ್ಕೆ ಸರಿಯಾದ ಸಮಯ. ಅದನ್ನು ಮಾಡೋ ಸಮಯದಲ್ಲೇ ಅವರು 50 ದಿವಸಗಳಿಂದ ಅವರು ಧರಣಿ ಕೂತರು ಕೂಡ ಮಾನ್ಯ ಮುಖ್ಯಮಂತ್ರಿಗಳು, ಕಂದಾಯ ಸಚಿವರು ಅವ್ರ ಕಡೆಗೆ ತಿರುಗಿ ನೋಡೋದಿರ್ತಕ್ಕಂಥದ್ದು ದುರದೃಷ್ಟಕರ ಸಂಗತಿ. ತಕ್ಷಣ ಎಚ್ಚೆತ್ತುಕೊಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು. ಅವ್ರಿಗೆ ಅನುಕೂಲ ಮಾಡ್ಬೇಕು. ಅವ್ರ ಗುತ್ತಿಗೆದಾರ ಸರ್ವೇರ್ ಅನ್ನತಕ್ಕಂಥದ್ದು ಹೊರಗಿಟ್ಟಿಗೆ ಅವ್ರನ್ನ ಇವತ್ತು ಇಲ್ಲೆಲ್ಲ ಸರ್ವೆ ಆಗಲಾರ್ದೆ ಇಡೀ ರಾಜ್ಯದಲ್ಲಿ 5 ಲಕ್ಷಕ್ಕೂ ಹೆಚ್ಚಿಗೆ ಅರ್ಜಿಗಳು ಬಂದು ಪೆಂಡಿಂಗ್ ಕೂತಾವ. ಇಲ್ಲಿ ನಮ್ಮ ಜಿಲ್ಲೆ, ಬರೀ ಯಾದಗಿರಿ ಜಿಲ್ಲೆಯಲ್ಲಿ 12,000ಕ್ಕಿಂತ ಹೆಚ್ಚಿಗೆ ಅರ್ಜಿಗಳು ಏನದಂದ್ರೆ ಪೆಂಡಿಂಗ್ ಕುಂತು ದಿನನಿತ್ಯ ರೈತರು ಏನಾದ್ರೆ ಚಪ್ಪಲಿ ಹರಿದು ಕೇಸಿ ತಿರುಗಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ಯದ. ಇದಕ್ಕೆ ಈ ಸಮಯದಲ್ಲಿ ಮಾಡಲಿಲ್ಲ ಅಂದರೆ ಮುಂದೆ ಬೆಳೆ ಬಂದಾಗ, ಮಳೆ ಬಂದಾಗ ಈ ಚೈನ್ ಹಿಡಿದು ಕೇಸಿ ಸರ್ವೆ ಮಾಡ್ತಕ್ಕಂಥ ಕೆಲಸ ಯಾವಾಗಲೂ ಸೂಕ್ತ ಅಲ್ಲ. ಹಂಗಾಕೇಸಿ ನಾವು ಮುಂಡ್ರಿಗಿ ನಗರದಲ್ಲಿರ್ತಕ್ಕಂಥ ಜಮೀನಿನಲ್ಲಿ ಹುಸೇನಪ್ಪ ಹೊಲದಲ್ಲಿ ನಾವು ಮಾನ್ಯ ಮುಖ್ಯಮಂತ್ರಿಗಳು ಈ ಸರ್ಕಾರದ ಮುಖ್ಯಮಂತ್ರಿ ಮತ್ತು ಕಂದಾಯ ಸಚಿವರಿಗೆ ಎಚ್ಚರಿಕೆ ನೀಡುವ ಮುಖಾಂತರ ಏನದಂದ್ರೆ ನಾವು ಚೈನ್ ಹಿಡಿದು ಹೊಲದಲ್ಲಿ ಸರ್ವೆ ಮಾಡೋದ್ರ ಮುಖಾಂತರ ಹಣಕು ಪ್ರದರ್ಶನ ಮಾಡಿ ಸರ್ಕಾರಕ್ಕೆ ನಾವು ಎಚ್ಚರಿಕೆ ನೀಡಲಾಗತ್ತೀವಿ. ತಕ್ಷಣ ಅವ್ರಿಗೆ ಪರಿಹಾರ ಮಾಡಿರಿ, ಇಲ್ಲಾಂದ್ರೆ ಬೇಡಿಕೆಯನ್ನು ಈಡೇರಿಸ್ರಿ, ಇಲ್ಲಾಂದರೆ ಅವರಿಗೆ ಈಡೇರಿಸ್ತೀವಂತ ಭರವಸೆನ ಕೊಟ್ಟು ಕೇಸಿ ಅವ್ರಿಗೆ ಜಮೀನು ಕಡೆಗೆ ಮುಖ ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಇದು ಆಗಲಾರ್ದ ಕಾರಣಕ್ಕಾಗಿ
ಕೆಲವರು ಏನಂತಂದ್ರೆ ಅಲ್ಲೆಲ್ಲಿ ಯಾರನ್ನ ಇರ್ತಕ್ಕಂಥ ಕೆಲವರು ಗ್ರಾಮದಲ್ಲಿ ಇರ್ತಕ್ಕಂಥ ಸರ್ವೇರ್ಗಳು ಅವರು ರಿಟೈರ್ಡ್ ಆಗಿರ್ತಕ್ಕಂಥವ್ರಾಗಲಿ ಇನ್ನೊಬ್ರು ಯಾರನ್ನ ಇದ್ದಕ್ಕೆ ಅವ್ರ ಬಳಿ ರೈತರ ಬಳಿ ಹಣ ಏನದ ಮನವಂತರ ಹಣ ಲೂಟಿ ಮಾಡ್ತಕ್ಕಂಥದ್ದು ಬೆಳಕಿಗೆ ಬಂದಿದ್ದು. ಇದನ್ನು ಕಡಿವಾಣ ಆಗ್ತಕ್ಕಂಥ ಕೆಲಸಕ್ಕೆ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಮಾಡಿ ರೈತರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದಿದ್ದರೆ ರೈತರ ಸಂಘಟ ಸೇರಿಕೆಸಿ ವಿನೂತನ ಪ್ರತಿಭಟನೆ ಮಾಡಬೇಕಾಗ್ತದಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದೆ. ಈ ಸಂದರ್ಭದಲ್ಲಿ ಡೇವಿಡ್ ಸ್ಯಾಮ್ಯುಲ್ ಗುಂಜನೂರ, ರಫೀಕ್ ಪಟೇಲ್, ಜಗದೀಶ್ ಹಿರೇಮಠ, ಬಾಬಾ ಹುಸೇನಪ್ಪ, ಪವನ ಮುದ್ದಾಳ್ ಸೇರಿ ಅನೇಕ ರೈತರು ಭಾಗವಹಿಸಿದ್ರು. ನಿಜಾಮುದ್ದೀನ್, ಯಾದಗಿರಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.